ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಜೈ ಶ್ರೀರಾಮ್ ರೀ. ಇವತ್ತು ರಾಜು ಅವ್ರು ನಿನ್ನೆ ಹೋದರು ಊರಿಗೆ, ಹಾಗಾಗಿ ಮತ್ತು ನಾವು ಸಂತೋರ ಆದ್ವಿ. ನಾವು ಸಂತೋರ್ ಹೊರಟಿ ಹೋಗ್ತಾರೆ. ಓಕೆ ಬಾಯ್. ನಂದು ಇವತ್ತಿಂದ ನೈಟ್ ಐತ್ರಿ, ಹಾಗಾಗಿ ನಾನು ವಿಡಿಯೋ ಎಡಿಟ್ ಮಾಡ್ಬೇಕು ಈಗ ಕುತ್ಕೊಂಡು. ಇವಾಗ ವಿಡಿಯೋ ಎಡಿಟ್ ಮಾಡಿ ಒಂದು ಇವತ್ತು 4 o'clock ಅಪ್ಲೋಡ್ ಮಾಡ್ತೇನೆ ರೀ. ರೂಮ್ ಅನ್ನೋದೆಲ್ಲ ಹಳ್ಳ ಹಿಡ್ದೋಗೈತಿ. ನಿನ್ನೆ ರೂಮಲ್ಲೇ ಇಲ್ಲಲ್ಲ, ಅದಕ್ಕೆ ಇವತ್ತೆಲ್ಲ ಸ್ವಚ್ಛ ಮಾಡ್ಕೋಬೇಕು ರೂಮ್ನ. ಇಲ್ಲಿ ನೋಡ್ರಿ, ಇದೆಲ್ಲ ಕ್ಲೀನ್ ಆಗ್ಬೇಕೀಗ. ಎಲ್ಲ ಸ್ವಚ್ಛ ಒರೆಸಿ ಎಲ್ಲದನ್ನು ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡ್ರಿ ಗೈಸ್. ನಾನು ಈಗ ಟಿಫನ್ ಮಾಡಬೇಕು. ನಿನ್ನೆದೊಂದು ಸ್ವಲ್ಪ ರೈಸ್ ಉಳಿದೈತಿ, ನಿನ್ನೆ ಮಾರ್ನಿಂಗ್ ಮಾಡಿತ್ತು. ಅದನ್ನೇ ಒಗ್ಗರಣೆ ಕಲಿಸಿಟ್ಟಿದ್ವಲ್ಲ, ಅದೇ ಒಂಚೂರು ಜಾಸ್ತಿ ಉಳಿದೈತಿ, ಹಂಗಾಗಿ ಅದನ್ನೊಂಚೂರು ಆಮೇಲೆ ಹೀರಿಕಾಯಿ ಪಲ್ಯ ಮಾಡಿದ್ರು. ಹೀರಿಕಾಯಿ ಪಲ್ಯ ಒಂಚೂರು ತಿಂತೇನೆ ಇವಾಗ. ತಿಂದು ನಿನ್ನೆ ಬಟ್ಟೆ ಒಣಗಾಕಿದ್ದೆಲ್ಲ ತಗೊಂಬಂದೆ. ಇವಾಗ ಹೋಗಿ ಒಂದೊಂಚೂರು ಮಡಿಸ್ಬೇಕು. ಮಡಿಸಿ ಕಬೋರ್ಡಲ್ಲೆಲ್ಲ ಕ್ಲೀನ್ ಮಾಡಿಕೊಂಡು ಒಂಚೂರು ಸ್ವಚ್ಛ ಮಾಡ್ಕೋಬೇಕು. ಇವತ್ತು ರೂಮ್ ಸ್ವಚ್ಛ ಮಾಡ್ಕೋಬೇಕು. ಇವತ್ತು ಸಂಜೆ ಅಂದರೆ ನಿನ್ನೆ ಸಂಜೆ ಅದನ್ನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಬರ್ಡೇದ್ದು ವಿಡಿಯೋನ 4 o'clock ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಹೋಗಿ ನೋಡಿ. ಚೆನ್ನಾಗಿದೆ ವಿಡಿಯೋ, ಮಸ್ತ್ ಬಂದಿದೆ. ಒಂಥರ ಡಿಫ್ರೆಂಟ್ ಇದೆ ವಿಡಿಯೋ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಹಾಗೆ ನಂಗೆ ಒಂಚೂರು ಸಪೋರ್ಟ್ ಮಾಡಿ. ಇವಾಗ ನಮ್ಮ ಕಾರ್ಯಕ್ರಮನ ಮಾಡ್ಕೋತೀನಿ. ಮತ್ತೆ ಒಂದು ಸ್ವಲ್ಪ ವಿಡಿಯೋ ಎಡಿಟಿಂಗ್ ಇನ್ನೊಂಚೂರು ಮಾಡೋದಿದೆ, ಅದೊಂದು ಸ್ವಲ್ಪ ಮಾಡ್ಕೋಬೇಕು. ವಿಡಿಯೋ ಎಡಿಟಿಂಗು ಅವನ್ನೆಲ್ಲ ಮಾಡ್ಕೊಂಡು ಮತ್ತೆ ಇವತ್ತು ಸಂಜೆ 4 ಗಂಟೆಗೆ ಮತ್ತೆ ವಿಡಿಯೋ ಒಂದು ಅಪ್ಲೋಡ್ ಆಗುತ್ತೆ. ಹಾಗೆ ನನಗೆ ನಾನು ನೋಡ್ತಾಯಿರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ ಹೇಳ್ತಾ ನೋಡೋಣ ಗಾಯ್ಸ್. ನಿನ್ನೆ ಮಾಡಿರೋ ರೈಸು ಮತ್ತು ಪಲ್ಯ ಹೇಗಿದೆನೋ ಗೊತ್ತಿಲ್ಲ, ತಿಂತಾಯಿದ್ದೀನಿ. ನೋಡೋಣ ಏನಾದ್ರಿ. ಬೇರೆ ಏನಾದರೂ ಮಾಡ್ಕೋಬೇಕಂದ್ರೆ ನನಗೆ ಬೇಸರ. ಹಂಗಾಗಿ ಕುಕ್ಕರಿಗೆ ಕಲ್ಲು ತೊಳೆದಂಗೆ ಐತಿ. ಹಂಗಾಗಿ ಇದ್ದಿದ್ದನ್ನು ಒಂದು ಸ್ವಲ್ಪ ತಿಂದು ಒಂದು ಸ್ವಲ್ಪ ಸ್ವಚ್ಛ ಮಾಡ್ಕೊತೇನೆ ರೂಮ್ನ. ಇವಾಗ ಇದನ್ನಷ್ಟೇ ತಿಂತೇನೆ ಸದ್ಯಕ್ಕೆ. ಗೈಸ್, ಟೀ ಕೂಡ ಬಂದೇವು ನಾವು. ಅಂಗಡಿಯವನಿಗೆ ಗೊತ್ತಾಗ್ಬಿಡೈತಿ ನಾವು ಹೋಗಿದ್ರು ಒಂದೇ ತಗೊಂತೀವಿ ಅಂತಂದು ಬೈಟು ಮಾಡ್ಕೊತೀವಿ ನಾವು ಪ್ರತಿ ಸತಿ ಬಂದಾಗ. ಅದಕ್ಕೆ ಬಂದ ತಕ್ಷಣ ಕೇಳ್ತಾನವ, ಒಂದಾನಪ್ಪ ಅಂತ ಕೇಳ್ತಾನೆ. ಒಂದು ಟೀ ತೊಗೊಂಡಿದ್ದೀವಿ, ಇವಾಗ ಶೇರ್ ಮಾಡ್ಕೊಂಡು ಕುಡಿಯೋದು ಗೈಸ್. ಚಹಾ ಕುಡೋದು. ಒಂದು ಒಳ್ಳೆ ಆಕ್ಸಿಡೆಂಟ್ ನೋಡಿ. ಒಳ್ಳೆ ಆಕ್ಸಿಡೆಂಟ್ ಎಂತ ವಾರ ಆಕ್ಸಿಡೆಂಟಲ್ಲಿ ಒಳ್ಳೆದಂತ ಹೇಳ್ತೀಯ. ಅಲ್ಲ, ಅವ್ನು ಟರ್ನ್ ಮಾಡಿದ್ದು ನೋಡಿದಿಲ್ಲ, ಹೆಂಗೆ ಮಾಡಿದ, ಹುಚ್ಚು ಮಾಡೋಂಗೆ ಮಾಡಿದ ಟರ್ನ್. ಆಮೇಲೆ ಎಂಥವ್ರು ಇದ್ದಾರೆ ನಮ್ಮ ಇಂಡಿಯಾ ಉದ್ಧಾರ ಆದಂಗೆ. ಸುಮ್ಮನೆ ಮಂಡೆ ಬೆಚ್ಚ ಒಣಬೇಡ ಮರ್ಯ. ಇವಾಗ ಮೆಣಸಿನ್ಕಾಯಿ ತೊಗೊಂಡು ಅದರಲ್ಲಿ ಆಟ ಇಟ್ಟು ಗೋಧಿ ಹಿಟ್ಟು ವೀಟ್ ಆಟ ತಗೊಂಡು ಹೋಗ್ತಾ ಇದ್ದೀವಿ. ಹಿಂದಿ ಇಂಗ್ಲೀಷಲ್ಲಿ ಅದು ಆಟ ಮೀನ್ಸ್ ಹಿಟ್ಟು ಕನ್ನಡ, ಆಟ ಹಿಂದಿ, ಆಟ ಇಂಗ್ಲೀಷು, ಆಟ ಇಂಗ್ಲೀಷು. ವೀಟ್ ಆಟ, ಆಮೇಲೆ ಹಾಂ ರಾಗಿ ಆಟ. ಆಟ ಅಲ್ಲ, ಆಟ 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 ATTA. ಕಂಟಿನ್ಯೂ ಮನಸ್ಸಿಲಾಯೋ ಎಂತ ಇಂದ ಬೋಲ್. ಮತ್ತ ಮಲಯಾಳಂ ಬಂತು, ಕನ್ನಡ ಬಂತು, ಹಿಂದಿ ಬಂತು. ಮತ್ತೆ ಇವಾಗ ಹೋಗಿ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು, ಸ್ವಲ್ಪ ಮಾಡೋದು ಬೇಡ, ಫುಲ್ ಮಾಡಿದ್ರೆ ಇಲ್ಲ ಆಯ್ತಪ್ಪ, ಹೊಡೆ ತುಂಬ ಅಡುಗೆ ಮಾಡ್ಕೊಂಡು ದಟ್ಸ್ ಕರೆಕ್ಟ್. ಆಮೇಲೆ ನಾವು ಊಟ ಮಾಡಿ ವರ್ಕಿಗೆ ಹೋಗ್ಬೇಕು. ಈ ನನ್ನ ಮಗ ಆಮೇಲೆ ಒಂದು ಏನೋ ಒಂದು ಪ್ಲ್ಯಾನ್ ಹಾಕೇವಿ, ಅದೊಂದು ಮಾಡಬೇಕು. ಅದು ಮಾಡಿದ ಮೇಲೆ ಹೇಳ್ತೀನಿ, ಇಲ್ಲಾಂದ್ರೆ ಅದು ಆಗಲ್ಲ ಕೆಲಸ ಅದಕ್ಕೆ. ಆಮೇಲೆ ಅದು ಅಪ್ಲೋಡ್ ಆಗುತ್ತೆ ರೀ. ವಿಷ್ಣುವರ್ಧನ ಅಭಿಮಾನಿ ಯಾವತ್ತು ಮಾಡಿ ಆಮೇಲೆ ಕೇಳ್ತೀನಿ. ಅದೇ ಹೇಳ್ಬಿಟ್ಟು ಮಾಡೋದು. ಇವಾಗ ರೂಮಿಗೂ ಅದೊಂದು ಮಾಡಬೇಕು.
ಗೈಸ್ ಇವಾಗ ರೂಮಿಗೆ ಬಂದು ಅಣ್ಣವರು ಚಪಾತಿ ಹೋಗ್ತವ್ರೆ. ಚಪಾತಿ ಬದ್ನಿಕಾಯಿ ಪಲ್ಯ ಮತ್ತು ಆಲೂಗಡ್ಡೆ ಇದು ಎರಡನ್ನೇ ಮಿಕ್ಸ್ ಮಾಡಿ ಒಂಥರ ಪಲ್ಯ ಮಾಡೋಣ ಅಂತೀವಿ. ಎಲ್ಲ ಹೆಚ್ಚಿಟ್ಕೊಂಡ್ವಿ. ಇವಾಗ ಈರುಳ್ಳಿ ಮತ್ತು ಟೊಮ್ಯಾಟೊ ಒಂದು ಹೆಚ್ಕೋಬೇಕು. ನೋಡ್ರಿ ಅಣ್ಣಾರು ಇಟ್ಟು ಕಲಿಸ್ತವ್ರೆ. ಇವಾಗ ಚಪಾತಿ ಮತ್ತು ಪಲ್ಯ ಮಾಡ್ಕೊಂಡು ಊಟ ಮಾಡಿ ವರ್ಕಿಗೆ ಹೋಗ್ಬೇಕು ನೋಡ್ರಿ, ನೈಟ್ ಶಿಫ್ಟ್. ಗೈಸ್ ಇವಾಗ ಈರುಳ್ಳಿ ಟೊಮೆಟೊ ಎಲ್ಲ ಹೆಚ್ಕೊಂಡಾಗಿದೆ. ಇವಾಗ ಪಲ್ಯ ಮಾಡಬೇಕು. ಬಾಳಿಗೆ ಇಟ್ಟೈತ್ರಿ. ಈಗ ಇದಕ್ಕೆ ಎಣ್ಣೆ ಹಾಕ್ಕೊಂಡು ಮಾಡೋದು. ಎಣ್ಣೆ ಜೊತೆ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಸರ್ಗಡೆ ಮಿಕ್ಸ್ ಮಾಡಬೇಕು. ಸ್ವಲ್ಪ ಈರುಳ್ಳಿ ಕಂಡು ಬರೋ ಮಟ ಮಿಕ್ಸ್ ಮಾಡಿ ಇದಕ್ಕೆ ಅಣ್ಣಾರು ಚಪಾತಿ ಉದ್ದಕ್ಕೆ ಸ್ಟಾರ್ಟ್ ಮಾಡಿದರು. ಇವಾಗ ಚಪಾತಿ ಮಾಡ್ಕೊಂಡು ಕಡೆ ಪಲ್ಯ ಮಾಡ್ಕೋತೇನೆ ರೀ ನಾನು. ಇಲ್ಲಿ ಈರುಳ್ಳಿ ಬೇಯಾಕಂತಾವು. ಗೈಸ್ ಇದಕ್ಕೆ ಇವಾಗ ಗರಂ ಮಸಾಲ ಮತ್ತು ಖಾರದ ಪುಡಿ ಎರಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಟೊಮೆಟೊ ಹಾಕಿ ಒಂಚೂರು ಮಿಕ್ಸ್ ಮಾಡಿಕೊಂಡು ಆಮೇಲೆ ಹೆಚ್ಚಿಟ್ಕೊಂಡಿರೋಂಥ ಒಂದು ಆಲೂಗಡ್ಡೆ ಮತ್ತು ಬದ್ನಿಕಾಯಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಪಲ್ಯ ಕ್ಲಿಯರ್. ಒಂದು ಸ್ವಲ್ಪ ನೀರು ಬೇಕಂದರೆ ಹಾಕ್ಕೊಳ್ಳಿ ರಸಮ್ಮಿಗೆ. ಇವಾಗ ಇದಕ್ಕೆ ಎಲ್ಲ ಗರಂ ಮಸಾಲ, ಖಾರದ ಪುಡಿ, ಟೊಮೆಟೊ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ರಿ. ಇದಕ್ಕೀಗ ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಬದ್ನಿಕಾಯಿ ಮತ್ತು ಏನಿದು ಆಲೂಗಡ್ಡಿನ ಹಾಕಿ ಮಿಕ್ಸ್ ಮಾಡ್ಕೊತೇನೆ ನಾನೀಗ. ಮಿಕ್ಸ್ ಮಾಡ್ಕೊಂಡು ಒಂದು ಸ್ವಲ್ಪ ಕುದಿ ಹಾಕ್ಬಿಡ್ತೇನೆ ಅಷ್ಟೇ, ಪಲ್ಯ ರೆಡಿ ಆಗುತ್ತೆ. ಫೈನಲಿ ಚಪಾತಿ ಬೇಯಾಕಂತವು ನೋಡ್ರಿ. ಈ ಕಡೆ ಪಲ್ಯನೂ ರೆಡಿ ಆಯಿತು. ಈಗ ಹಚ್ಕೊಂಡು ತಿಂದು ಹೋಗ್ಬೇಕ್ರಿ ಅಷ್ಟೇ. ಗಾಯ್ಸ್ ಚಪಾತಿ ಎಲ್ಲ ರೆಡಿ ಆದವು, ಪಲ್ಯನ ರೆಡಿ ಆಗೈತಿ. ಈಗೊಂದು ಯೂಟ್ಯೂಬಿಗೆ ಒಂದು ವಿಡಿಯೋ ಮಾಡ್ತಿದ್ವಿ. ಯೂಟ್ಯೂಬಿಗೆ ಒಂದು ವಿಡಿಯೋ ಮಾಡಿ ನೋಡ್ತೀನಿ ರೀ. ಇವತ್ತು ಅಪ್ಲೋಡ್ ಮಾಡೋದಾದ್ರೆ ನೈಟ್ ಅಪ್ಲೋಡ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಎಡಿಟಿಂಗ್ ಒಂದು ಸ್ವಲ್ಪ ಲೇಟ್ ಆಯ್ತಂದರೆ, ಎಡಿಟಿಂಗ್ ಏನಾದರೂ ಲೇಟ್ ಆದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ಇವಾಗ ಒಂದು ವಿಡಿಯೋ ಮಾಡ್ತೀನಿ ಫಸ್ಟ್. ಇವಾಗ ವಿಡಿಯೋ ಎಲ್ಲ ಕ್ರಿಯೇಟ್ ಆಯಿತು. ಇವಾಗ ಊಟ ಮಾಡ್ತೀವಿ. ಚಪಾತಿ ಮತ್ತು ಬದ್ನಿಕಾಯಿ ಪಲ್ಯ ವಿತ್ ಆಂಗ್ರಿ ಬರ್ಡ್ಸ್. ಕರೆಕ್ಟ್ ಟೈಮಿಂದು ನೋಡ್ರಿ. ನಮ್ಮ ವಿಡಿಯೋ ಇವತ್ತಿಂದು ಸಂತೋರ್ ಯೂಟ್ಯೂಬಲ್ಲಿ ಲ್ಯಾಪ್ಟಾಪಲ್ಲಿ ಹಚ್ಚಿದ್ದೇವೆ. ಚೆನ್ನಾಗಿ ಬಂದಿದೆ ವಿಡಿಯೋ, ಮಸ್ತ್ ಬಂದಿದೆ ನೋಡಿ. ಫುಲ್ಲು ಕುಶಾಲ್ D3 ಯೂಟ್ಯೂಬ್ ಚಾನಲಲ್ಲಿ ಚೆನ್ನಾಗಿ ಬಂದಿದೆ. ಬಾಯ್ ಬಾಯ್ ಬಾಯ್. ನೈಟ್ ಶಿಫ್ಟು ಬ್ಯಾಗ್ ಬಿಟ್ಟೋಗಿದ್ದು ನೋಡಿ. ಟೈಮ್ ಆಯ್ತು ನಾವು ಹೋಗೋದು. ಮಳೆ ಬರೋಂಗಾಗೈತಲ್ಲೂ ಯಪ್ಪ, ಟೈಮ್ ಆಗೈತಿ, ಮಳೆ ಬರೋಂಗೈತಿ. ಅಷ್ಟರೊಳಗೆ ನಾನು ಹೋಗಿ ಈಗ ಆಫೀಸ್ ತಲುಪಬೇಕು. ಬೇಗ ಬೇಗ ಹೋಗೋಣ ನಡ್ರಪ್ಪ. ಗೈಸ್ ಟೈಮ್ ಆಗೈತಾಗಲೇ ಇನ್ನೊಂದು 24 ನಿಮಿಷ ಉಳಿದೈತೆ ಅಷ್ಟೇ. 24 ನಿಮಿಷದಲ್ಲಿ ನಾ ಬಸ್ ಹಿಡೋದು ಕಲ್ಯಾಣ ನಗರಕ್ಕೆ ಹೋಗಿ, ಕಲ್ಯಾಣ ನಗರ ಹೆಣ್ಣೂರು ಕ್ರಾಸಿಗೆ ಹೋಗಿ, ಹೆಣ್ಣೂರು ಕ್ರಾಸಿಂದ ಡಿಮಾರ್ಟಿಗೆ ಹೋಗ್ಬೇಕು. ಟೈಮ್ ಭಾಳ ಕಮ್ಮಿ ಐತಿ. ನೋಡೋಣ 10ಗೆ ಹೋಗಿ ತಲುಪ್ತೇನೋ ಏನು 10:30 ಆಗುತ್ತೋ ಗೊತ್ತಿಲ್ಲ. ಬಾಯ್ಸ್ ಬೆಂಗಳೂರಿನಲ್ಲಿ ಲೈಟ್ ಮಳೆ ಆಯಿತು. ನಾ ಬಸ್ಸಲ್ಲಿದ್ದೆ ಆ ಟೈಮಲ್ಲಿ. ಇವಾಗ ಮತ್ತೆ ನಿಂತಿದೆ. ಮತ್ತೆ ಮಳೆ ಬರೋದ್ರಾಗ ನಾನು ಆಫೀಸ್ ತಲುಪಿರ್ಬೇಕೀಗ. ಇನ್ನೊಂದು 7 ಮಿನಿಟ್ಸ್ ಇದೆ ಅಷ್ಟೇ. ಅಷ್ಟೆಲ್ಲ ಆಫೀಸಿಗೆ ಹೋಗ್ಬೇಕು. ಬಾಯ್ಸ್ ಇವತ್ತಿಂದ ನಂದು 15 ಡೇಸ್ ನೈಟ್ ಶಿಫ್ಟು. ದಿನಗಳು ಹೆಂಗೆ ಹೋಗ್ತಾವೆ ಅಂತಲೂ ಗೊತ್ತಾಗ್ತಿಲ್ಲ. ಅಷ್ಟು ಸ್ಪೀಡಾಗಿ ಹೋಗ್ತಾವೆ ದಿನ. 2 ಡೇಸ್ ಮನೇಲಿ ಹೆಂಗೆ ಕಳೆದೆ ಅನ್ನೋದು ಗೊತ್ತಾಗ್ತಿಲ್ಲ. ಮಾಡ್ತೀವಿ ಅಣ್ಣಾರು ನೋಡ್ರಿ, ಫೋನ್ ನೋಡ್ಕೊಂಡು ಬರ ಅಂತಾರೆ.
ಏನ್ರಿ ಮುಗೀತ್ರಿ ವರ್ಕ್ ಹಿಂದೆ ಕಡದ ಈಗ ಹೋಗ್ಬೇಕು ನೋಡು. ಒಂದು ಈಗ ಡೇ ಶಿಫ್ಟ್ ಮುಗಿಸ್ಕೊಂಡು ಹೊರಟಿದ್ದಾನೆ ಅವನು ವರ್ಕ್ಗೆ. ಇವಾಗ ವರ್ಕ್ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಿದ್ದ. ಇವಾಗ ನಮ್ದು ಸ್ಟಾರ್ಟ್ ನೋಡ್ರಿ, ನಮ್ಮ ಸ್ಟಾರ್ಟ್ ಇವಾಗ ವರ್ಕ್ ಆಗತ್ತೆ. ಓ ಏನೇನ ಮಾತಾಡತ್ತೆ, ನಮ್ದು ವರ್ಕ್ ಈಗ ಸ್ಟಾರ್ಟ್ ಆಗತ್ತೆ. ಗೈಸ್ ಟೈಮ್ 10:07 ಆಗಿದೆ. 7 ಮಿನಿಟ್ ಲೇಟೇ ಆಯಿತು. ನಾನು ಹೆಂಗಿದ್ರು ಮಾರ್ನಿಂಗ್ 1 ಅವರ್ ಲೇಟಿಗೆ ಹೋಗ್ತಾನಲ್ಲ, 11ಗೆ ಹೋದ್ರೂ ಪ್ರಾಬ್ಲಮ್ ಇಲ್ಲ. ಅದಕ್ಕೆ ಇವಾಗ ಆಫೀಸ್ ಬಂತು, ಇವಾಗ ಒಳಗಡೆ ಹೋಗ್ಬೇಕು. ಬರೀ ಮುಂದೆ ನೋಡೋಣ. ಗೈಸ್ ನಾ ಈಗ ವರ್ಕಿಗೆ ಬಂದೆ. ಇವಾಗ ಎಲ್ಲ ಒಂದು ಸ್ವಲ್ಪ ಗಿರೇಷನ್ ತೆಗಿಬೇಕು, ಒಂದು ಸ್ವಲ್ಪ ವರ್ಕ್ ಮಾಡಿಕೊಂಡೆ. ಇವಾಗ ಟೈಮು ಒಂದು 12:15 ಆಗಿದೆ. ಇವಾಗ ಸ್ವಲ್ಪ ಇನ್ನೂ ಸ್ವಲ್ಪ ನರೇಶನ್ ಬರೋವಿದ್ದಾವೆ, ನರೇಶನ್ ಬರ್ಕೊಂಡು MB15 ಎಲ್ಲ ತೊಗೊಂಡಿದ್ದೀನಿ. MB15 ತೆಗೆದಿಟ್ಟಿದ್ದೀನಿ ಆಗಲೇ. ನೆಕ್ಸ್ಟ್ ಒಂದು ಸ್ವಲ್ಪ ಏನಾದರೂ ವರ್ಕ್ ಇದ್ದರೆ ಮಾಡ್ತೇನೆ. ರಿಜಿಸ್ಟರ್ಸ್ ಚೆಕ್ ಇದ್ದರೆ ಒಂದು ಸ್ವಲ್ಪ ಚೆಕ್ಕಿಂಗ್ ಮಾಡಿ ಒಂದು 1 o'clock ನಾನು ರೆಸ್ಟ್ ಮಾಡೋಕೆ ಹೋಗ್ತೀನಿ. ಅಷ್ಟರಲ್ಲಿ ಒಂದು ವಿಡಿಯೋ ಎಡಿಟಿಂಗ್ ಆಗಬೇಕು. ಒಂದು ವಿಡಿಯೋ ಎಡಿಟಿಂಗ್ ಮಾಡಿಕೊಂಡು ನಾನು 1 o'clock ರೆಸ್ಟಿಗೆ ಹೋಗ್ತೀನಿ ಗೈಸ್. ಇವತ್ತಿನ ಲಾಗ್ ನಾನು ಏನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತು ನಾಳೆ ಇನ್ನೊಂದು ನ್ಯೂ ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ನಾನು ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಗೈಸ್. ಬಾಯ್, ಟೇಕ್ ಕೇರ್, ಟಾಟಾ, ಬಾಯ್ ಫ್ರಮ್ ಬೆಂಗಳೂರು.